K5 ಎಂದರೆ ಸಬ್ಮರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್. ಸಂಪೂರ್ಣ ಸಾಲಿಡ್ ಫ್ಯೂಲ್ 3 ಸ್ಟೇಜ್ ಕೋಲ್ಡ್ ಲಾಂಚ್ಡ್ ತಂತ್ರಜ್ಞಾನ ಇದಾಗಿದ್ದು, ಮಿಸೈಲ್ ಮೊದಲು ಗ್ಯಾಸ್ನಿಂದ ಹೊರಕ್ಕೆ ತಳ್ಳಲ್ಪಡುತ್ತದೆ. ನಂತರ ನೀರಿನಿಂದ ಹೊರಬಂದ ಇಂಜಿನ್ ಆನ್ ಆಗುತ್ತದೆ. ಇದರಿಂದ ಸಬ್ಮರೀನ್ಗೆ ಯಾವುದೇ ತಾಪಮಾನದಿಂದ, ಶಬ್ದ ಹಾನಿಯಿಂದ ತೊಂದರೆ ಉಂಟಾಗುವುದಿಲ್ಲ. ಭಾರತಕ್ಕೆ ಏಕೆ ಮುಖ್ಯ? ಭಾರತದ ಕರಾವಳಿಯಿಂದ ಹೊರಟ ಸಬ್ಮರೈನ್ ಶತ್ರು ದೇಶದ ಆಳದಲ್ಲಿ ಇರುವ ಮಿಲಿಟರಿ ಸೆಂಟರ್ಗಳನ್ನು, ರಾಜಧಾನಿಯನ್ನು, ಕಮ್ಯುನಿಕೇಶನ್ ಸಿಸ್ಟಮ್ಗಳನ್ನು ಒಂದೇ ಮಿಸೈಲ್ನಿಂದ ಹೊಡೆದುರುಳಿಸುವ ಸಾಮರ್ಥ್ಯವನ್ನ K5 ಒಳಗೊಂಡಿದೆ. 2 ಟನ್ಗಳವರೆಗಿನ ಸಾಮರ್ಥ್ಯವನ್ನ, ನ್ಯೂಕ್ಲಿಯರ್ ವಾರ್ಹೆಡ್ಗಳನ್ನ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನ ಇದು ಒಳಗೊಂಡಿದ್ದು, ಒಂದೇ ಮಿಸೈಲ್ಗಳಿಂದ ಹಲವು ಟಾರ್ಗೆಟ್ಗಳನ್ನ ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನ ಇದು ಒಳಗೊಂಡಿದೆ. K ಸಿರೀಸ್ ಮಿಸೈಲ್ಗಳನ್ನು ಹೊತ್ತಿರುವ ಅರಿಹಂತ ಕ್ಲಾಸ್ ಸಬ್ಮರೀನ್ಗಳು ಸಮುದ್ರದ ಆಳದಲ್ಲಿ ಸುಮಾರು 300ರಿಂದ 400 ಮೀಟರ್ ವರೆಗೆ ರೇಡಾರ್, ಹೀಟ್ ಸಿಗ್ನೇಚರ್, ಸೋನಾರ್ಗಳಿಂದ ದೂರದಲ್ಲಿ ಅತ್ಯಂತ ಗುಪ್ತವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ಇವು ಶತ್ರುಗಳ ಕಣ್ಣಿಗೆ ಕಾಣದಂತೆ ಗುಪ್ತವಾಗಿ ಚಲಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದರಿಂದ ಶತ್ರುಗಳಿಗೆ ಇವುಗಳನ್ನು ಟ್ರ್ಯಾಕ್ ಮಾಡಲು, ಡಿಟೆಕ್ಟ್ ಮಾಡಲು ಬಹಳಷ್ಟು ಕಷ್ಟ ಸಾಧ್ಯ. DRDO ಓಪನ್ ಸೋರ್ಸ್ ಪ್ರಕಾರ K5ನಲ್ಲಿ MIRV ತಂತ್ರಜ್ಞಾನ ಇರಬಹುದು ಎಂಬ ಮೂಲಗಳು ದೊರಕಿವೆ. MIRV ಎಂದರೆ ಒಂದೇ ಮಿಸೈಲ್ ಬಹು ಟಾರ್ಗೆಟ್ಗಳನ್ನು ವಿವಿಧ ದಿಕ್ಕಿನಲ್ಲಿ ಒಂದೇ ಸಮಯದಲ್ಲಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನ ಒಳಗೊಂಡಿದ್ದು, ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನಲ್ಲಿ ಮಾತ್ರ ಇರುವ ಹೈ ಲೆವೆಲ್ ತಂತ್ರಜ್ಞಾನವಾಗಿದೆ. ವೀಕ್ಷಕರೇ, ಗಾಳಿಯಲ್ಲಿನ ಮಿಸೈಲ್ ಲಾಂಚ್ ಪತ್ತೆಯಾಗಬಹುದು, ನೆಲದ ಲಾಂಚ್ ಕೂಡ ಪತ್ತೆಯಾಗಬಹುದು. ಆದರೆ ಸಮುದ್ರದಿಂದ ಲಾಂಚ್ ಮಾಡುವುದು ಯಾರಿಗೂ ಕಾಣುವುದಿಲ್ಲ, ಯಾರೂ ಊಹಿಸಲಾರರು. ಭಾರತದ ಮೇಲೆ ದಾಳಿ ಆಗಿದ್ದರೂ ಸಬ್ಮರಿನ್ ಸಮುದ್ರದಡಿಯಲ್ಲಿ ಸುರಕ್ಷಿತವಾಗಿ ಉಳಿಯುತ್ತದೆ. ಇದರಿಂದ ಶತ್ರುವಿನ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಲು K5 ಯಾವಾಗಲೂ ಸಿದ್ಧವಾಗಿರುತ್ತದೆ. ಮಾಹಿತಿಗಳ ಪ್ರಕಾರ K5ನ ರೇಂಜ್ 6000 ಕಿಲೋಮೀಟರ್ ದಿಂದ 10,000 ಕಿಲೋಮೀಟರ್ ಆಗಿದ್ದು, ಏಷ್ಯಾ, ಮಿಡಲ್ ಈಸ್ಟ್, ಯುರೋಪ್ ಕೆಲ ಭಾಗಗಳು ಎಲ್ಲವೂ K5ನ ರೇಂಜ್ ಒಳಗೆ ಬರುತ್ತದೆ. K5 ಆಪರೇಷನಲ್ ಆದರೆ ಭಾರತ ನ್ಯೂಕ್ಲಿಯರ್ ಟ್ರಯಡ್ ಅನ್ನು ಸಂಪೂರ್ಣವಾಗಿ ಹೊಂದಿರುವ ಕೆಲವೇ ದೇಶಗಳಲ್ಲಿ ಒಂದಾಗುತ್ತದೆ. USA, ರಷ್ಯಾ, ಚೈನಾ, ಫ್ರಾನ್ಸ್, UK ನಂತರ ಭಾರತ ಈ ಸ್ಥಾನದಲ್ಲಿ ಪಟ್ಟಿಯನ್ನ ಪಡೆಯುತ್ತದೆ. ಇದರಿಂದ ದೇಶದ ಭದ್ರತೆ ಇನ್ನೂ ಪ್ರಬಲವಾಗಿ ಜಗತ್ತಿನಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆ ಪ್ರಮುಖ ಸ್ಥಾನವನ್ನ ಹೊಂದುತ್ತದೆ. ವೀಕ್ಷಕರೇ, ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕರುನಾಡು ಪಯಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಆನ್ ಮಾಡಿ.